ವೀಕ್ಷಕರ ಶ್ರೀಲಂಕಾ ಹಾಗೂ ಇಂಡಿಯಾ ನಡುವಿನ ಕೊನೆಯ ಓಡಿಐ ಪಂದ್ಯವು ಭಾರೀ ರಣರೋಚಕತೆಯಿಂದ ಕೂಡಿತ್ತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳು ಉತ್ತಮವಾಗಿ ಪ್ರದರ್ಶನವನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಮತ್ತೆ ಕೊನೆಯ ಪಂದ್ಯದಲ್ಲಿ ಶ್ರೀಲಂಕಾ ತಂಡವನ್ನು ಅಲ್ಪ ಮೊತ್ತಕ್ಕೆ ಗಟ್ಟಿ ಹಾಕಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಡೆಬ್ಯೂ ಮಾಡಿದ ರಿಯಾನ್ ಪರಾಗ್ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ಅದೇ ರೀತಿ ಮೊಹಮ್ಮದ್ ಸಿರಾಜ್ ಮತ್ತು ಅಕ್ಷರ್ ಪಟೇಲ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದ್ದಾರೆ. ವೀಕ್ಷಕರೇ, ಈ ಒಂದು ಅರ್ಧ ಇನ್ನಿಂಗ್ಸ್ನ ಪೋಲ್ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಯಾನ್ ಪರಾಗ್ ಅವರು ಹಾಕಿದ ಈ ಸ್ಪೆಲ್ಗೆ ವಿಡಿಯೋಗೊಂದು ದಯವಿಟ್ಟು ಲೈಕ್ನ ಮಾಡಿ. ಹಾಗೆ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲುತ್ತೆ ಅಂದರೆ ದಯವಿಟ್ಟು ಈಗಲೇ ಇಂಡಿಯಾ ಎಂದು ಟೈಪ್ನ ಮಾಡಿ. ಹೌದು ವೀಕ್ಷಕರೇ, ಇಂದು ಜುಲೈ 7 ರಂದು ಇಂಡಿಯಾ ಹಾಗೂ ಶ್ರೀಲಂಕಾ ತಂಡವು ಕೊನೆಯ ಓಡಿಐ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಲಂಕಾ ತಂಡವು ಮತ್ತೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ್ದ ಲಂಕಾ ತಂಡವು 50 ಓವರ್ಗಳಲ್ಲಿ 248 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರೇ, ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಪ್ರಥಮ್ ನಿಸಂಕ ಮತ್ತು ಅವಿಷ್ಕಾ ಫರ್ನಾಂಡ್ ಅವರು 89 ರನ್ಗಳ ಜೊತೆ ಆಟ ಆಡಿದರು. ಹೌದು ವೀಕ್ಷಕರೇ, ಪ್ರಥಮ್ ನಿಸಂಕ ಅವರು 65 ಎಸೆತಗಳಲ್ಲಿ 45 ರನ್ ಸಿಡಿಸಿ ಅರ್ಧ ಶತಕ ವಂಚಿತರಾದರು. ಇನ್ನು ಮೊದಲ ಹಂತದಿಂದ ಭರ್ಜರಿಗೆ ಬ್ಯಾಟಿಂಗ್ ಮಾಡಿದ ಅವಿಷ್ಕಾ ಫರ್ನಾಂಡ್ ಅವರು ಎದುರಿಸಿದಂಥ 102 ಎಸೆತಗಳಲ್ಲಿ 96 ರನ್ ಸಿಡಿಸಿ ರಿಯಾನ್ ಪರಾಗ್ ಅವರು ಊರಿನಲ್ಲಿ LBW ಬಲೆಗೆ ಬಿದ್ದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಕುಶಲ್ ಮೆಂದಿಸ್ ಅವರು ಕೂಡ 59 ರನ್ ಸಿಡಿಸಿ ಮಿಂಚಿದರೆ, ಇತ್ತ ಲಂಕಾ ತಂಡದ ನಾಯಕನಾದ ಚರಿತ್ ಅಸ್ಲಂಕ ಅವರು ಕೇವಲ 10 ರನ್ ಸಿಡಿಸಿ ಔಟ್ ಆದರು. ಇನ್ನು ವೀಕ್ಷಕರ ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ರಿಯಾನ್ ಪರಾಗ್ ಅವರು ಹಾಕಿದಂಥ 9 ಓವರ್ಗಳಲ್ಲಿ 54 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾರೆ. ಹಾಗೆ ವೀಕ್ಷಕರ ಕುಲ್ದೀಪ್ ಯಾದವ್, ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದ್ದಾರೆ. ಈ ಅಷ್ಟು ಬೌಲರ್ಸ್ಗಳ ಪ್ರದರ್ಶನದಿಂದ ಶ್ರೀಲಂಕಾ ತಂಡವನ್ನು ಕೇವಲ 248 ರನ್ಗಳಿಗೆ ಟೀಮ್ ಇಂಡಿಯಾ ತಂಡವು ಕಟ್ಟಿ ಹಾಕಿದೆ. ಹೌದು, ಈ ಒಂದು ಗುರಿಯನ್ನು ಬೆನ್ನಟ್ಟಲು ಭಾರತ ತಂಡಕ್ಕೆ ಪ್ರತಿ ಓವರ್ಗೆ 4.96 ರನ್ ರೇಟ್ ಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಅರ್ಧ ಇನ್ನಿಂಗ್ಸ್ನ ಪುಟ್ಟ ಮಾಹಿತಿ.